ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾದ ಹೊಳೆನರಸೀಪುರ ಪಿಎಲ್ಡಿ ಬ್ಯಾಂಕ್ ಇವತ್ತು ಹಾಸನ ಜಿಲ್ಲೆ ಹೊಳೆನರಸೀಪುರ ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆ ನಿನ್ನೆ ತಡರಾತ್ರಿವರೆಗೂ ಬ್ಯಾಂಕ್ ಬಾಗಿಲನ್ನು ಮುಚ್ಚಿ ಸಿಬ್ಬಂದಿ ಕೆಲಸ ಮಾಡಿದ್ದಾರೆ. ತಡರಾತ್ರಿಯಾದರೂ ಬ್ಯಾಂಕ್ ಸಿಬ್ಬಂದಿ ಕಾರ್ಯಕ್ಕೆ ಕಾಂಗ್ರೆಸ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ತಡರಾತ್ರಿ ಬ್ಯಾಂಕ್ ಬಳಿ ನೂರಾರು ಕಾಂಗ್ರೆಸ್ನ ಬೆಂಬಲಿಗರು ಜಮಾವಣೆ ಆಗಿದ್ದಾರೆ. 284 ಜನರ ಮತದಾರರ ಪಟ್ಟಿಗೆ 100 ಮಂದಿ ಹೊಸ ಸೇರ್ಪಡೆ ಅಂತ ಆರೋಪ ಇದೆ. ಹೊಸದಾಗಿ ಸೇರ್ಪಡೆ ಮಾಡಿ ವೋಟಿಂಗ್ಗೆ ತಯಾರಿ ಅಂತ ಗಂಭೀರವಾದಂತಹ ಆರೋಪ ಈಗ ಮಾಡಿರೋದು. ಜೆಡಿಎಸ್ ಕಾಂಗ್ರೆಸ್ ನಡುವೆ ಕದನಕ್ಕೆ ಕಾರಣವಾಗ್ತಾ ಇದೆ ಹೊಳೆನರಸೀಪುರ ಪಿಎಲ್ಡಿ ಬ್ಯಾಂಕ್. ಒಟ್ಟು 13 ನಿರ್ದೇಶಕರ ಸ್ಥಾನಕ್ಕೆ ಈಗಾಗಲೇ 5 ಸ್ಥಾನ ಅವಿರೋಧ ಆಯ್ಕೆ ಆಗೋಗಿದೆ. ಉಳಿದ 9 ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ. ಗಂಭೀರ ವಾತಾವರಣ ನಿರ್ಮಾಣ ಹಿನ್ನೆಲೆ ತಡರಾತ್ರಿ ಬ್ಯಾಂಕ್ ಬಳಿ ಖಾಕಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ರಾಜಕೀಯವಾಗಿ ಇಲ್ಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಏನೋ ಗೋಲ್ಮಾಲ್ ಆಗ್ತಾ ಇದೆ ಅಂತ ಕಾಂಗ್ರೆಸ್ನವರು ಆರೋಪಿಸ್ತಾ ಇದ್ದಾರೆ. ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಜಿದ್ದಾಜಿದ್ದಿ ಕಾರಣ ಆಗ್ತಾ ಇದೆ. ತಡರಾತ್ರಿ ಎಲ್ಲ ಬ್ಯಾಂಕ್ ಸಿಬ್ಬಂದಿ ಕೆಲಸ ಮಾಡೋಂಥದ್ದು ಏನಿರುತ್ತೆ ಅನ್ನೋದು ಇವ್ರ ಪ್ರಶ್ನೆ. ಹೊಸದಾಗೆಲ್ಲ 100 ಜನ ಸೇರ್ಪಡೆ ಮಾಡಲಾಗಿದೆ, ಅದು ಹೆಂಗೆ ಅನ್ನೋದು ಇವ್ರ ಪ್ರಶ್ನೆ. ನಿನ್ನೆ ಆರ್ಡರ್ ಆಗಿದೆ ಸರ್, 6 ಕಾಲದಲ್ಲಿ ಆರ್ಡರ್ ಆಗಿತ್ತು. ಹೈಕೋರ್ಟ್ ಆರ್ಡರ್ ಮದುವೆ ಮಾಡಬೇಕು. ಒಂದು ಕಾಪಿ ಕೊಟ್ಟಿದ್ದೀರಿ, ಬೇಕಾದ್ರೆ ಅವ್ರಿಗೆ ಕೊಡಿ. ಯಾರು ಹೋಗೋದು ಬೇಡ, ಅವರು ಹೊರಗೆ ಬರೋದು ಬೇಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಯಾಕೆ ಗೊಂದಲ ಆಯಿತು? ತಡರಾತ್ರಿ ಎಲ್ಲ ಜನ ಸೇರಿದ್ದು ಅಥವಾ ಬ್ಯಾಂಕ್ನಲ್ಲಿ ಕೆಲಸ ಆಗಿದ್ದು ಏನು ಸಮಸ್ಯೆ ಆಯಿತು? ಸದ್ಯ ಪರಿಸ್ಥಿತಿ ಯಾವ ರೀತಿ ಆಗಿದೆ? ಹಾಸನದ ಹೊಳೆನರಸೀಪುರದಲ್ಲಿ ಇಂದು ಪಿಎಲ್ಡಿ ಬ್ಯಾಂಕ್ ಚುನಾವಣೆ ಹಿನ್ನೆಲೆಯಲ್ಲಿ ತಡರಾತ್ರಿ ಒಂದಿಷ್ಟು ಮಾತಿನ ಚಕಮಕಿ ಕೂಡ ನಡೆದಿರುವಂತದ್ದು. ಯಾಕಂತಂದ್ರೆ ಕಾಂಗ್ರೆಸ್ನವರು ಒಂದಿಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಪಿಎಲ್ಡಿ ಬ್ಯಾಂಕ್ ನ 9 ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು. ಆ ನಿಗದಿಯಾದಂತಹ ಹಿನ್ನೆಲೆಯಲ್ಲಿ ಸುಮಾರು 284 ಜನ ಮತದಾರರ ಪಟ್ಟಿಗೆ 100 ಮಂದಿಯನ್ನು ಹೊಸದಾಗಿ ಸೇರ್ಪಡೆ ಮಾಡಿ ವೋಟಿಂಗ್ ತಯಾರಿ ಮಾಡುತ್ತಿದ್ದಾರೆ ಎಂಬುವ ಆರೋಪವನ್ನು ಕೂಡ ಈಗಾಗಲೇ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪಿಎಲ್ಡಿ ಬ್ಯಾಂಕ್ ನ ಕೆಲ ಸಿಬ್ಬಂದಿಗಳು ಆ ಬ್ಯಾಂಕ್ ನಲ್ಲಿ ತಡರಾತ್ರಿ ಸುಮಾರು 11:30-12 ಗಂಟೆ ರಾತ್ರಿಯಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವ ಆರೋಪಗಳು ಕೇಳಿ ಬಂದಿತ್ತು. ಅದನ್ನ ದೃಶ್ಯ ಸಮೇತ ಹಿಡಿದಿರುವಂತದ್ದು. ಜೊತೆಗೆ ಸ್ಥಳಕ್ಕೆ ಯಾವಾಗ ಸ್ವಲ್ಪ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನುವ ವಿಚಾರ ತಿಳಿದಂತಹ ಹಾಸನ ಸಂಸದ ಶ್ರೇಯಸ್ ಪಟೇಲ್ ಕೂಡ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿ ಒಂದಿಷ್ಟು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿರುವಂತಹ ಕೆಲಸವನ್ನು ಮಾಡಿರುವಂತದ್ದು. ಈಗಾಗಲೇ ಪಿಎಲ್ಡಿ ಬ್ಯಾಂಕ್ 8 ಕೋಟಿ ಸಾಲವನ್ನು ಕೂಡ ಹೆಚ್ಚುವರಿ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಇಲ್ಲಿ ಯಾರೇ ಗೆಲ್ಬಹುದು, ಜೆಡಿಎಸ್ ಗೆಲ್ಬಹುದು ಅಥವಾ ಕಾಂಗ್ರೆಸ್ ಗೆಲ್ಬಹುದು, ಅದು ಸೆಕೆಂಡ್ರಿ. ಆದ್ರೆ ಈ ರೀತಿ ಮಾಡಿ ಏನಕ್ಕೆ ನೀವು ಇಷ್ಟೊತ್ತವರೆಗೆ ಕೆಲಸ ಮಾಡ್ತಾ ಇದೀರಿ ಅನ್ನುವ ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು. ಒಟ್ಟಾರೆ ಕಾಂಗ್ರೆಸ್ನ ಆರೋಪ ಏನು ಅಂತಂದ್ರೆ 100 ಜನ ಹೆಚ್ಚುವರಿ ಜನರನ್ನ ಮತದಾರರನ್ನಾಗಿ ಪಟ್ಟಿಗೆ ಸೇರಿಸಲಾಗ್ತಾ ಇದೆ. ಹಾಗಾಗಿ ಇದಕ್ಕೆ ನಾವು ವಿರೋಧ ಮಾಡ್ತಾ ಇದೀವಿ. ರಾತ್ರಿ ಆದ್ರೆ ಇವರಿಗೆ ರಾತ್ರಿ ಏನ್ ಕೆಲಸ, ಬ್ಯಾಂಕ್ ನಲ್ಲಿ ಏನ್ ಕೆಲಸ ಇರುತ್ತೆ ಅನ್ನುವ ಪ್ರಶ್ನೆಯನ್ನು ಕೂಡ ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿರುವಂತದ್ದು. ಒಟ್ಟಾರೆ ಹೊಳೆನರಸೀಪುರದಲ್ಲಿ ಈಗಾಗಲೇ ಮತ್ತೆ ರಾಜಕೀಯ ಜಿದ್ದಾಜಿದ್ದಿಗೆ ಅಖಾಡ ಶುರುವಾಗ್ತದೆ ಅನ್ನುವ ಮಾತುಗಳು ಕೂಡ, ಚರ್ಚೆಗಳು ಶುರುವಾಗ್ತಾ ಇರುವಂತದ್ದು. ಈಗಾಗಲೇ ಹೊಳೆನರಸೀಪುರದಲ್ಲೇ ಕೂಡ ಶ್ರೇಯಸ್ ಪಟೇಲ್ ಸಂಸದರಾಗಿರ್ತಕ್ಕಂಥದ್ದು ಹೊಳೆನರಸೀಪುರದಲ್ಲಿ, ರೇವಣ್ಣ ಹೆಟ್ಟಿದಲ್ಲಿ ಕೂಡ ಈಗಾಗಲೇ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರ ಇರುವಂತದ್ದು. ಹಾಗಾಗಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ನಡುವೆ ಈ ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳು ಮತ್ತೆ ಇಷ್ಟು ದಿವಸ ಇರಲಿಲ್ಲ, ಬಟ್ ಈಗ ಮತ್ತೆ ಈ ರೀತಿ ಆರಂಭವಾಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.